ಒಂದು ಮಗು ನಾರ್ತ್ ಕೊರಿಯಾದಲ್ಲಿ ಜನ್ಮ ತಾಳಿದ ಕೂಡಲೇ ಆ ಎಳೆ ಮಗುವನ್ನು ಟ್ರೇಟರ್ ಅಥವಾ ಅಪರಾಧಿ ಎಂದು ಡಿಕ್ಲೇರ್ ಮಾಡಿಬಿಡುತ್ತಾರೆ. ನಾರ್ತ್ ಕೊರಿಯಾ ದೇಶ ಭಯಾನಕ ಕಾನೂನಿಗೆ ಜಗತ್ತಿನಲ್ಲಿ ಹೆಸರುವಾಸಿಯಾಗಿದೆ. ಅವುಗಳು ನೆನೆಸಿಕೊಂಡರೆ ಮೈ ಒಂದು ಸಾರಿ ನಡುಗುತ್ತದೆ. ಇನ್ನು ಈ ದೇಶದಲ್ಲಿ ಎಲೆಕ್ಷನ್ ಹೆಸರಿಗೆ ಮಾತ್ರ ನಡೆಯುತ್ತದೆ. ಯಾಕೆಂದರೆ ಓಟುಗಳನ್ನು ಒಬ್ಬ ವ್ಯಕ್ತಿಗೆ ಮಾತ್ರ ಹಾಕಬೇಕು. ಅಪ್ಪಿತಪ್ಪಿ ನೀವೇನಾದರೂ ನಿಮ್ಮ ಓಟನ್ನು ಬೇರೆಯವರಿಗೆ ಹಾಕಿದ್ರೆ ಅಥವಾ ಹಾಕ್ತೀನಿ ಅಂತ ಅಂದುಕೊಂಡ್ರೆ ನೀವು ಆ ದೇಶದ ಜೈಲಿನಲ್ಲಿ ಇರ್ತೀರ. ಅಲ್ಲಿನ ಟಿವಿಗಳಲ್ಲಿ ಒಂದೇ ಚಾನಲ್ ಇರುತ್ತದೆ. ಹಾಗೆ ನೀವು ಬೇರೆ ಚಾನಲ್ ನೋಡ್ತೀನಿ ಅಂದರೂ ಅಲ್ಲಿ ಯಾವುದೇ ರೀತಿಯ ಆಪ್ಷನ್ ಇರಲ್ಲ. ನಾರ್ತ್ ಕೊರಿಯಾದಲ್ಲಿ ನೀವು ಅಪರಾಧ ಮಾಡೋದಕ್ಕಿಂತ ಅಪರಾಧ ಮಾಡೋ ಯೋಚನೆ ಮಾಡಿದ ನಿಮ್ಮನ್ನು ಜೈಲಿಗೆ ಅಟ್ಟುತ್ತಾರೆ. 1945ರವರೆಗೆ ಕೊರಿಯಾ ಜಪಾನ್ ವಸಾಹತು ಆಗಿತ್ತು. ಆದರೆ ಎರಡನೇ ವಿಶ್ವಯುದ್ಧದ ನಂತರ ಕೊರಿಯಾ ಎರಡು ರಾಷ್ಟ್ರವಾಗಿ ಭಾಗ ಆದವು, ನಾರ್ತ್ ಕೊರಿಯಾ ಮತ್ತು ಸೌತ್ ಕೊರಿಯಾ ಆಗಿ. ಇನ್ನು ನಾರ್ತ್ ಕೊರಿಯಾದ ಮೇಲೆ ಸೋವಿಯತ್ ಯೂನಿಯನ್ನ ಪ್ರಭಾವ ಇತ್ತು. ಇನ್ನು ಸೌತ್ ಕೊರಿಯಾದ ಮೇಲೆ ಅಮೆರಿಕದ ಪ್ರಭಾವ ಇತ್ತು. 1948ರಲ್ಲಿ ಕಿಮ್ ರಾಜಮನೆತನದ ಕಿಮ್ ಇಲ್ ಸಂಗ್ ಆ ದೇಶದ ಲೀಡರ್ ಆದನು. ಆಮೇಲೆ ಇದು ಡೆಮೊಕ್ರಾಟಿಕ್ ಪೀಪಲ್ಸ್ ರಿಪಬ್ಲಿಕ್ ಆಫ್ ಕೊರಿಯಾಗೆ ಬದಲಾಯಿತು. ವೀಕ್ಷಕರೇ, ಇಲ್ಲಿ ಪ್ರಜಾಪ್ರಭುತ್ವ ಎಂಬುದು ಯಾವತ್ತೂ ಎಲ್ಲಿಯೂ ಕೂಡ ಜನ್ಮ ತಾಳಲೇ ಇಲ್ಲ. 1950ರಲ್ಲಿ ನಾರ್ತ್ ಮತ್ತು ಸೌತ್ ಕೊರಿಯಾಗಳ ನಡುವೆ ಯುದ್ಧ ಶುರುವಾಗುತ್ತದೆ. ಈ ಯುದ್ಧಕ್ಕೆ ಕೊರಿಯನ್ ವಾರ್ ಎಂದು ಕರೆಯುತ್ತಾರೆ. ಯುದ್ಧ ಮುಗಿದರೂ ಕೂಡ ಯಾವುದೇ ಶಾಂತಿಯ ಒಪ್ಪಂದಗಳು ಈ ಎರಡೂ ದೇಶಗಳ ನಡುವೆ ಆಗಲೇ ಇಲ್ಲ. ಇದರಿಂದಾಗಿ ಈಗಲೂ ಕೂಡ ಈ ಎರಡೂ ದೇಶಗಳು ಯುದ್ಧ ಸನ್ನದ್ಧವಾಗಿರುತ್ತವೆ. ಈ ದೇಶದಲ್ಲಿ ಅಧಿಕಾರದ ಗದ್ದುಗೆಗಾಗಿ ಮತ್ತು ಅದರ ಮೇಲಿನ ಹಿಡಿತಕ್ಕಾಗಿ ಇದುವರೆಗೂ ಒಂದೇ ಕುಟುಂಬದವರು ಆಳ್ವಿಕೆ ಮಾಡುತ್ತಿದ್ದಾರೆ. ಮೊದಲನೇದಾಗಿ ಕಿಮ್ ಇಲ್ ಸಂಗ್, ಇವನ ನಂತರ ಕಿಮ್ ಜಾಂಗ್ ಇಲ್, ಇದಾದ ನಂತರ ಈಗ ಕಿಮ್ ಜಾಂಗ್ ಇಲ್ನ ಮಗನಾದ ಕಿಮ್ ಜಾಂಗ್ ಉನ್. ಈ ಎಲ್ಲ ಲೀಡರ್ಸ್ಗಳು ತಮ್ಮ ಅಧಿಕಾರದ ಗದ್ದುಗೆಯನ್ನು ಉಳಿಸಿಕೊಳ್ಳಲು ಕಠಿಣವಾದ ಕಾನೂನುಗಳನ್ನು ಆ ದೇಶದಲ್ಲಿ ತಂದು ಜನರ ಮೇಲೆ ಹೇರಿದ್ದಾರೆ. ಇಲ್ಲಿ ಕಾನೂನು ಮತ್ತು ಶಿಕ್ಷೆಯಿಂದ ಜನರು ತಮ್ಮ ಹಿಡಿತದಲ್ಲಿಟ್ಟುಕೊಳ್ಳಲು ಭಯಾನಕ ಮತ್ತು ವಿಚಿತ್ರವಾದ ರೂಲ್ಸ್ಗಳನ್ನು ಜಾರಿಗೆ ತಂದಿದ್ದಾರೆ. ಇವತ್ತು ನಾವು ಈ ವಿಚಿತ್ರವಾದ ಮತ್ತು ಭಯಾನಕವಾದ ಒಂದಿಷ್ಟು ರೂಲ್ಸ್ಗಳನ್ನು ನೋಡೋಣ. ಬನ್ನಿ ವೀಕ್ಷಕರೇ, ಅವು ಯಾವುವು ಅಂತ ತಿಳಿದುಕೊಳ್ಳೋಣ. ಮೊದಲನೇದಾಗಿ 2024ರಲ್ಲಿ ನಾರ್ತ್ ಕೊರಿಯಾ ಸನ್ ಗ್ಲಾಸಸ್ ಮತ್ತು ಮದುವೆ ಡ್ರೆಸ್ಗಳ ಮೇಲೆ ನಿರ್ಬಂಧ ಹಾಕಿತು. ವೀಕ್ಷಕರೇ, ಮೆಟ್ರೋ ಸ್ಟೇಷನ್ನಲ್ಲಿ ಮ್ಯೂಸಿಕ್ನ ಬದಲಾಗಿ ಕಿಮ್ನ ಭಾಷಣಗಳನ್ನು ಸ್ಟೇಷನ್ನಲ್ಲಿ ಹಾಕುತ್ತಾರೆ. ಇನ್ನು ನಾರ್ತ್ ಕೊರಿಯಾದಲ್ಲಿ ಜನರು ಸೌತ್ ಕೊರಿಯನ್ ಡ್ರಾಮಾ ಅಥವಾ ಹಾಲಿವುಡ್ ಮೂವೀಸ್ ನೋಡುವಾಗ ಏನಾದರೂ ಸಿಕ್ಕಿಕೊಂಡ್ರೆ ಅವರನ್ನು ಲೇಬರ್ ಕ್ಯಾಂಪಸ್ ಅಥವಾ ಕಠಿಣವಾದ ಶಿಕ್ಷೆಗೆ ಗುರಿಪಡಿಸುತ್ತಾರೆ. ಇದು ಒಂದು ವ್ಯವಸ್ಥೆಯನ್ನು ಇನ್ನೊಂದು ಬಾಹ್ಯ ಪ್ರಭಾವದಿಂದ ತಡೆಗಟ್ಟಲು ಈ ರೀತಿ ಮಾಡುತ್ತಾರೆ. ನಾರ್ತ್ ಕೊರಿಯಾದಲ್ಲಿ ಇಂಟರ್ನೆಟ್ನ ವ್ಯವಸ್ಥೆ ಜಗತ್ತಿನ ಇತರ ದೇಶಗಳಿಂದ ಸಂಪೂರ್ಣವಾಗಿ ಭಿನ್ನವಾಗಿದೆ. ಅಲ್ಲಿನ ಜನಸಾಮಾನ್ಯರಿಗೆ ನಾವು ಬಳಸುವ ಮುಕ್ತವಾದ ಇಂಟರ್ನೆಟ್ ಸಿಗುವುದಿಲ್ಲ. ಇದರ ಬದಲಾಗಿ ಸರ್ಕಾರವೇ ನಿಯಂತ್ರಿಸುವ ಇಂಟರ್ನೆಟ್ ಬಳಸುತ್ತಾರೆ. ವೀಕ್ಷಕರೇ, ಇಂಟರ್ನೆಟ್ ಕೇವಲ ದೇಶದ ಒಳಗಿನ ನೆಟ್ವರ್ಕ್ ಆಗಿದೆ. ಇದರಲ್ಲಿ ಹೊರಗಿನ ಪ್ರಪಂಚದ ಯಾವುದೇ ಮಾಹಿತಿ ಸಿಗುವುದಿಲ್ಲ. ಹಾಗೆಯೇ ಜಾಲದ ಮೇಲೆ ಸರ್ಕಾರದ ಸಂಪೂರ್ಣ ಹಿಡಿತ ಇರುತ್ತದೆ. ಯಾವ ವ್ಯಕ್ತಿ ಏನು ಮಾಡುತ್ತಿದ್ದಾನೆ, ಏನು ನೋಡುತ್ತಿದ್ದಾನೆ ಎಲ್ಲವನ್ನು ಸರ್ಕಾರ ಗಮನಿಸುತ್ತದೆ. ನಾರ್ತ್ ಕೊರಿಯಾದಲ್ಲಿ ನೀವು ಸರ್ಕಾರದ ಅನುಮತಿಯನ್ನು ಪಡೆಯದೆ ಯಾವುದೇ ವಿದೇಶಿ ಕಾರ್ಯಗಳನ್ನು ಮಾಡುವಂತಿಲ್ಲ. ನಿಮಗೇನಾದರೂ ವಿದೇಶದಲ್ಲಿರುವವರ ಜೊತೆ ಮಾತನಾಡಬೇಕೆಂದರೆ ನೀವು ಅಲ್ಲಿನ ಸರ್ಕಾರದ ಅನುಮತಿ ಪಡೆಯಲೇಬೇಕು. ಹೌದು ವೀಕ್ಷಕರೇ, ಇಲ್ಲಿ ಟಿವಿ, ರೇಡಿಯೋ ಮತ್ತು ನ್ಯೂಸ್ ಪೇಪರ್ಗಳು ಸರ್ಕಾರ ಮಾತನಾಡಿಸುತ್ತದೆ. ಇನ್ನು ಪ್ರೈವೇಟ್ ಮೀಡಿಯಾಗಳಿಗೆ ಇಲ್ಲಿ ನಿರ್ಬಂಧ ಹೇರಲಾಗಿದೆ. ವೀಕ್ಷಕರೇ, ಈ ಮೀಡಿಯಾದಲ್ಲಿ ಸರ್ಕಾರದ ಬಗ್ಗೆ ಹಾಗೂ ಕಿಮ್ ಡೈನೆಸ್ಟ್ ಬಗ್ಗೆ ಯಾವಾಗಲೂ ಹೊಗಳಿಕೆ ಇರುತ್ತದೆ. ಹಾಗೆಯೇ ನಾರ್ತ್ ಕೊರಿಯಾದ ಶತ್ರುಗಳಲ್ಲಿ ಒಂದಾದ US ಬಗ್ಗೆ ತೋರಿಸಿ ಸಾಮಾನ್ಯ ಜನರಲ್ಲಿ ತಾವು ಚಿಕ್ಕವರು ಇದ್ದಾಗಲೇ US ಮತ್ತು ಅದರ ಅಲಯನ್ಸ್ನ ವಿರುದ್ಧ ವಿಷಯ ತುಂಬಲಾಗುತ್ತದೆ. ನಾರ್ತ್ ಕೊರಿಯಾದಲ್ಲಿ ಹುಚ್ಚು ದೊರೆಯು ಜನರ ಹೇರ್ ಸ್ಟೈಲ್ ಮೇಲೆ ಹಿಡಿತ ಹೊಂದಲು ಹಲವಾರು ನಿರ್ಬಂಧ ವಿಧಿಸಿದ್ದಾನೆ. ಇಲ್ಲಿನ ಸರ್ಕಾರ ಅನುಮೋದಿಸಿದ ಹೇರ್ ಕಟ್ಗಳಿವೆ. ಪುರುಷರು 1 ರಿಂದ 5 ಸೆಂಟಿಮೀಟರ್ ಉದ್ದದ ಕೂದಲು ಮತ್ತು ಪ್ರತಿ 15 ದಿನಗಳಿಗೊಮ್ಮೆ ಕೂದಲು ಕಟ್ ಮಾಡಿಸಲೇಬೇಕು. ಇನ್ನು ಮಹಿಳೆಯರಿಗೆ ಸ್ಪೈಕಿ ಹೇರ್ ಕಟ್ಗಳನ್ನು ಇಲ್ಲಿ ಬ್ಯಾನ್ ಮಾಡಿದ್ದಾರೆ. ವೀಕ್ಷಕರೇ, ವಿದೇಶದಲ್ಲಿ ಉಪಯೋಗಿಸುವ ಅಥವಾ ಫಾಲೋ ಮಾಡುವ ಎಲ್ಲವೂ ಕೂಡ ಇಲ್ಲಿ ಬ್ಯಾನ್ ಮಾಡಿದ್ದಾರೆ. ಅದರಲ್ಲೂ ಜೀನ್ಸ್ ಹಾಕುವುದು, ಕೂದಲಿಗೆ ಕಲರ್ ಹಾಕುವುದು, ಸ್ಟೈಲಿಶ್ ಬಟ್ಟೆ ಹಾಕುವುದು ಎಲ್ಲವೂ ಇಲ್ಲಿ ಬ್ಯಾನ್ ಮಾಡಲಾಗಿದೆ. ಇದನ್ನು ಉಲ್ಲಂಘಿಸಿದವರಿಗೆ ಅವರು ಸಾಮಾನು ಜಪ್ತಿ ಮಾಡಿ ಅವರನ್ನು ಜೈಲಿಗೆ ಕಳಿಸಲಾಗುತ್ತದೆ. ಇನ್ನು ಬಟ್ಟೆ ಒಂದು ಕಡೆ ಆದರೆ ಇಲ್ಲಿ ನೀವು ಇಷ್ಟಪಡುವ ಆಹಾರವನ್ನು ಕೂಡ ಸೇವಿಸಲಿಕ್ಕೆ ಆಗುವುದಿಲ್ಲ. ಅದರ ಮೇಲೆ ಹುಚ್ಚುದೊರೆ ನಿರ್ಬಂಧಗಳಿವೆ. ಅದರಲ್ಲೂ ಅಮೆರಿಕ ಮತ್ತು ಸೌತ್ ಕೊರಿಯಾದ ಡಿಶ್ಗಳು ಇಲ್ಲಿ ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗಿದೆ. ವೀಕ್ಷಕರೇ, ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ ನೀವು ಏನಾದರೂ ಟ್ರಾವೆಲ್ ಮಾಡಬೇಕಂದ್ರೆ ನಿಮ್ಮ ಹತ್ರ ಟ್ರಾವೆಲ್ ಪರ್ಮಿಟ್ ಇರಲೇಬೇಕು. ಇಲ್ಲ ಅಂದರೆ ನಿಮ್ಮ ಟ್ರಾವೆಲನ್ನು ಇಲ್ಲೀಗಲ್ ಅಂತ ಪರಿಗಣಿಸಿ ನಿಮ್ಮನ್ನು ಜೈಲಿಗೆ ಕಳಿಸಲಾಗುತ್ತದೆ. ಇನ್ನು ನಾರ್ತ್ ಕೊರಿಯಾ ಪಾಸ್ಪೋರ್ಟ್ ಕೇವಲ ಎಲೈಟ್ ಕ್ಲಾಸ್ ಜನರಿಗೆ ಮಾತ್ರ ಸಿಗುತ್ತದೆ. ಅದರಲ್ಲೂ ಗೌರ್ಮೆಂಟ್ನ ಉನ್ನತ ಹುದ್ದೆಯಲ್ಲಿರುವವರಿಗೆ ಮತ್ತು ಕಿಮ್ ಜಾಂಗ್ ಉನ್ನ ಜೊತೆಲಿರುವ ಆತ್ಮೀಯರಿಗೆ ಮಾತ್ರ ಇದು ಸಿಗುತ್ತದೆ. ಇಲ್ಲಿ ಜಮೀನು, ಮನೆ, ಅಂಗಡಿ ಅಥವಾ ವ್ಯವಹಾರ ಎಲ್ಲದರ ಮೇಲೂ ಸರ್ಕಾರದ ಹಿಡಿತ ಇರುತ್ತದೆ. ಇನ್ನು ಯಾವುದೇ ವ್ಯಕ್ತಿ ಇವುಗಳ ಮಾಲೀಕನಾಗುವುದು ಅಸಾಧ್ಯದ ಮಾತು. ಕೇವಲ ಅವರು ಇವುಗಳನ್ನು ಉಪಯೋಗಿಸಬಹುದು ಮಾತ್ರ. ಅದು ಸರ್ಕಾರ ಯಾವ ರೀತಿ ಹೇಳುತ್ತದೆಯೋ ಆ ರೀತಿ.
ಇಲ್ಲಿ ಯಾವುದೇ ಧರ್ಮವನ್ನು ಫಾಲೋ ಅಥವಾ ಪ್ರಾಕ್ಟೀಸ್ ಮಾಡುವುದು ಇಲ್ಲಿಗಲ್ ಆಗಿದೆ. ಅಂದರೆ ಇಲ್ಲಿ ಯಾರೂ ಕೂಡ ತಮ್ಮ ಇಷ್ಟವಾದ ಧರ್ಮವನ್ನು ಫಾಲೋ ಮಾಡುವಂತಿಲ್ಲ. ನಾರ್ತ್ ಕೊರಿಯಾದಲ್ಲಿ ಹೌದು ಚರ್ಚ್ಗಳಿವೆ, ಆದರೆ ಅವು ಕೇವಲ ಹೊರಗಿನ ಪ್ರಪಂಚಕ್ಕೆ ತೋರಿಸಲು ಮಾತ್ರ. ನೀವೇನಾದರೂ ನಾನು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ನಾನು ನನ್ನ ಧರ್ಮವನ್ನು ಫಾಲೋ ಮಾಡ್ತೀನಿ ಅಂತ ಹೋದರೆ ನಿಮ್ಮನ್ನು ಅಲ್ಲಿನ ಸರ್ಕಾರ ಜೈಲಿಗೆ ಹಾಕುತ್ತದೆ. ನಾರ್ತ್ ಕೊರಿಯಾದಲ್ಲಿ ಯಾರಾದರೂ ಸರ್ಕಾರದ ವಿರುದ್ಧ, ಅದರಲ್ಲೂ ಕಿಮ್ ಡೈನಾಸ್ಟಿ ವಿರುದ್ಧ ತಮ್ಮ ಧ್ವನಿ ಅಥವಾ ಹೋರಾಟ ಪ್ರಾರಂಭಿಸಿದರೆ ಹೋರಾಟ ಮಾಡೋ ವ್ಯಕ್ತಿಯನ್ನು ಅದರ ಜೊತೆ ಅವರ ಎಲ್ಲ ಕುಟುಂಬದವರನ್ನು ಜೈಲಿಗೆ ಕಳಿಸಲಾಗುತ್ತದೆ. ಇದಲ್ಲದೆ ಈ ಶಿಕ್ಷೆ ಆ ಕುಟುಂಬದ 3 ತಲೆಮಾರಿನವರೆಗೆ ಇರುತ್ತದೆ. ಹೌದು ವೀಕ್ಷಕರೇ, ಇದರಿಂದಾಗಿ ಯಾವುದೇ ನಾರ್ತ್ ಕೊರಿಯಾನ ಪ್ರಜೆಗಳು ಕಿಮ್ ವಿರುದ್ಧ ಮಾತನಾಡುವ ಧೈರ್ಯ ಸಾಹಸ ಮಾಡುವುದಿಲ್ಲ. ನಾರ್ತ್ ಕೊರಿಯಾ ಬೇರೆ ಜಗತ್ತಿನ ತನ್ನ ಎಲ್ಲ ಸಂಪರ್ಕವನ್ನು ಕಡಿತಗೊಳಿಸಿದೆ. ಅದಕ್ಕೆ ಉದಾಹರಣೆ ಎಂದರೆ ಆ ದೇಶದ ಕ್ಯಾಲೆಂಡರ್. ಇದಕ್ಕೆ ಜೂಸ್ ಕ್ಯಾಲೆಂಡರ್ ಅಂತ ಕರೀತಾರೆ. ಇದು 1912ರಲ್ಲಿ ಶುರುವಾಗಿದೆ. ಇದು ಕಿಮ್ ಇಲ್ ಸಂಗ್ ಹುಟ್ಟಿದ ವರ್ಷ. ಇದರಿಂದಾಗಿ 1912ರನ್ನು ನಾರ್ತ್ ಕೊರಿಯಾದಲ್ಲಿ ಜೂಸ್ 1 ಎಂದು ಪರಿಗಣಿಸಲಾಗಿದೆ. ವೀಕ್ಷಕರೇ, ಇನ್ನು 2025ನೇ ವರ್ಷ ಅವರಿಗೆ 113ನೇ ವರ್ಷ. ನ್ಯೂಕ್ಲಿಯರ್ ಪ್ರೋಗ್ರಾಮ್ ಸಲುವಾಗಿ ನಾರ್ತ್ ಕೊರಿಯಾದ ಮೇಲೆ ಹಲವಾರು ದೇಶಗಳು ನಿರ್ಬಂಧ ಹಾಕಿವೆ. ವೀಕ್ಷಕರೇ, ನಾನು ಹೇಳಿರೋ ರೂಲ್ಸ್ಗಳು ಈಗಾಗಲೇ ಇವು ಮುಗಿದಿರಬಹುದು, ಅಥವಾ ಇದಕ್ಕಿಂತಲೂ ಭಯಾನಕವಾದ ಹೊಸ ರೂಲ್ಸ್ಗಳು ಜಾರಿಯಾಗಿರಬಹುದು. ಬೇರೆ ದೇಶಗಳ ಇನ್ಫಾರ್ಮೇಷನ್ ತುಂಬ ಸುಲಭವಾಗಿ ಸಿಗುತ್ತದೆ, ಆದರೆ ನಾರ್ತ್ ಕೊರಿಯಾ ದೇಶದಲ್ಲಿ ಏನು ನಡೆಯುತ್ತಿದೆ, ಅವರು ನಿಜವಾಗಿ ಏನು ಮಾಡುತ್ತಿದ್ದಾರೆಂದು ಅಷ್ಟು ಸುಲಭವಾಗಿ ಯಾರಿಗೂ ತಿಳಿಯುವುದಿಲ್ಲ. ಇದು ವೀಕ್ಷಕರೇ ನಾರ್ತ್ ಕೊರಿಯಾದ ಬಗ್ಗೆ ಒಂದಿಷ್ಟು ನೀವು ಅರಿಯದ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂಥ ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.